ಗೌತಮಿ ಅವರಿಗೆ ಆನ್ ದ ಫೇಸ್ ಅಂದ್ರೆ ಮುಖದ ಮೇಲೇನೆ ನೀನು ಫೇಕ್ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ ಫೇಕ್ ಅಂತ ಎಲ್ಲರೂ ತೀರ್ಮಾನ ಮಾಡಿ ಕೊಟ್ಟಿದ್ದೀರಲ್ಲ, ನಾನೊಬ್ಬ ನಾಲಾಯಕ್ ಬೇವರ್ಸಿ ಅಂತ ಹೇಳ್ರಲ್ಲ. ಧರ್ಮ ಅವ್ರನ್ನೇ ಒಂದ್ ರೀತಿ ಸಾಫ್ಟ್ ಟಾರ್ಗೆಟ್ ರೀತಿಯಲ್ಲಿ ಅವ್ರ ಮೇಲೇನೆ ಬೈಯೋದಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಎಷ್ಟು ಅಗ್ರೆಷನ್ ಇದೆ? ಒದ್ಬಿಡ್ತೀನಿ ಅಂತ ಒಂದು ಮಾತು ಹೇಳಿದೆ, ಅದನ್ನೇ ಇಟ್ಕೊಂಡು ಎಷ್ಟು ಅಂತ ನೀವು ನಾಮಿನೇಷನ್ಗೂ ಕೊಡ್ತೀರಾ? ಬೇಜಾರು ಅನ್ಸಿದ ವಿಷಯ ಏನಂತಂದ್ರೆ ಧರ್ಮ ಇಸ್ ಅ ಜೆಂಟ್ಲ್ಮನ್. ಒಂದ್ ರೀತಿ ತ್ಯಾಗಮಯಿಯಾಗಿ ಲೈಕ್ ಚೈತ್ರ ಅವ್ರಿಗೆ ಬಿಟ್ಕೊಟ್ಟಿದ್ದು. ಅಗೇನ್ ಇಟ್ ವಾಸ್ ಅ ಜೆಂಟಲ್ಮನ್ಸ್ ಸ್ಪಿರಿಟ್. ಹಾಗೇನೆ ಮಂಜು ಅವರ ಅಗ್ರೆಷನ್ ಇವತ್ತಿನ ಟಾಸ್ಕ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಮಂಡೇ ಎಪಿಸೋಡ್ ಅಲ್ಲಿ ಇಡೀ ಮನೆಯವರು ಏನಿವಾಗ ಆಲ್ಮೋಸ್ಟ್ 2 ಕಂಟೆಸ್ಟೆಂಟ್ಸ್ಗಳಿರುವಂತಹ ಒಂದು 6 ಗುಂಪಾಗಿ ಡಿವೈಡ್ ಆಗಿದೆಯಲ್ಲ, ಇವರೆಲ್ಲರೂ ಸೇರಿ ಒಮ್ಮತದಿಂದ ಒಂದು ತಂಡವನ್ನ ಅಂದ್ರೆ ಒಂದು ಪೇರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ. ಅಫ್ಕೋರ್ಸ್ ಈ ವಾರದ ಡೈರೆಕ್ಟ್ ನಾಮಿನೇಷನ್ ಮಾಡುವಂತಹ ಒಂದು ಚಟುವಟಿಕೆಯನ್ನ ಅಥವಾ ಆ ಒಂದು ಪವರ್ ಅನ್ನ ತ್ರಿವಿಕ್ರಮ್ ಅವರು ಕಳ್ಕೊಂಡಿದ್ದಾರೆ. ಹಾಗಾಗಿ ತ್ರಿವಿಕ್ರಮ್ ಅವರಿಗೆ ನಾಮಿನೇಷನ್ ವಿಚಾರದಲ್ಲಿ ಯಾವುದೇ ಒಂದು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಈ ವಾರ ಆಗಲ್ಲ. ಸೊ ಹಾಗಾಗಿ ಇಡೀ ಮನೆಯೆಲ್ಲ ಡಿಸೈಡ್ ಮಾಡಿ ಒಂದು ಪೇರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿ ಅಂತ ಕೇಳ್ಕೊಳ್ಳುವಾಗ ಸಾಕಷ್ಟು ಮಾತಿನ ಚಕಮಕಿ ಆಗುತ್ತೆ. ಎಲ್ಲಾ ಗುಂಪಿನವರು ಸೇರ್ಕೊಂಡು ಸುರೇಶ್ ಮತ್ತು ಅನುಷಾ ಆ ಒಂದು ಪೇರ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಬೇಕು ಅಂತ ಒಮ್ಮತದಿಂದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅದಕ್ಕೆ ಕೊಟ್ಟಂತಹ ರೀಸನ್ಸ್ಗಳಿಗೆ ಅನುಷಾ ಅವರಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಡೈರೆಕ್ಟ್ ಆಗಿ ಮುಖದ ಮೇಲೇನೆ ಅವರು ಮೋಕ್ಷಿತ ಅವರಿಗೆ ನೀವು ಎಂಟರ್ಟೈನ್ಮೆಂಟ್ ಏನು ಮಾಡ್ತಿದ್ದೀರಾ, ನಾನು ಎಂಟರ್ಟೈನಿಂಗ್ ಇಲ್ಲ ಅಂತ ಹೇಳ್ತಿರಲ್ಲ, ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಕೇಳ್ತಾರೆ. ಹಾಗೇನೆ ಗೌತಮಿ ಅವರಿಗೆ ಆನ್ ದ ಫೇಸ್ ಅಂದ್ರೆ ಮುಖದ ಮೇಲೇನೆ ನೀನು ಫೇಕ್ ಅಂತ ಹೇಳ್ತಾರೆ. ಹಾಗೇನೆ ಧರ್ಮ ಅವ್ರಿಗೂ ಕೂಡ ನೀವು ಅಗ್ರೆಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ನನ್ನಲ್ಲಿ ಅಗ್ರೆಷನ್ ಕಡಿಮೆ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ನಿಮ್ಮಲ್ಲಿ ಎಷ್ಟು ಅಗ್ರೆಷನ್ ಇದೆ ಅಂತ ನೀವೇ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನೀವೆಷ್ಟು ಆಟ ಆಡ್ತಿದ್ದೀರಾ, ನೀವೆಷ್ಟು ಇನ್ವಾಲ್ವ್ ಆಗಿದ್ದೀರಾ ಮನೆಯಲ್ಲಿ ಅನ್ನೋದು ನಿಮಗೆ ಗೊತ್ತಿದೆಯಾ ಅಂತ ಒಂದು ಸಿಕ್ಕಾಬಟ್ಟೆ ಕೋಪದಲ್ಲಿ ಮಾತಾಡ್ತಾರೆ. ಆಗ ಧರ್ಮ ಅವರು ಕೂಡ ಅದಕ್ಕೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಅವರು ಹೇಳ್ತಾರೆ, ಹೌದು ನಾನು ಅಗ್ರೆಷನ್ ಇಲ್ಲ ನನ್ನಲ್ಲಿ, ಎಲ್ಲರೂ ತೀರ್ಮಾನ ಮಾಡಿ ಕೊಟ್ಟಿದ್ದೀರಲ್ಲ, ನಾನೊಬ್ಬ ನಾಲಾಯಕ್ ಬೇವರ್ಸಿ ಅಂತ ನಾನು ಒಪ್ಕೋತಾ ಇದ್ದೀನಿ, ಹೌದು. ಬಟ್ ನಿಮ್ಮಲ್ಲಿ ನಾನು ನೋಡಿರುವಂತಹ ಒಂದು ಅಗ್ರೆಷನ್ ಏನಿತ್ತು ಕಳೆದ ಕೆಲವೊಂದಷ್ಟು ವಾರಗಳಲ್ಲಿ ಅದು ಲಾಸ್ಟ್ ವೀಕಲ್ಲಿ ಕಾಣಿಸ್ಕೊಳ್ಳಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅಗ್ರೆಷನ್ ಬೇಕು ಅಂತ ಹೇಳ್ತೀನಿ ಅಂತ ಹೇಳುವಾಗ ಅನುಷಾ ಅವರು ಲೈಕ್ ಧರ್ಮ ಅವರನ್ನೇ ಟಾರ್ಗೆಟ್ ಮಾಡಿ 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 ಸಿಕ್ಕಾಬಟ್ಟೆ ಅವ್ರ ಮೇಲೇನೆ ಲೈಕ್ ಹರಿ ಹಾಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲೊಂದು ಕಡೆ ಧರ್ಮ ಅವ್ರ ಪಾಪ ನನ್ನ ಮೇಲೆ ಯಾಕೆ ಬರ್ತಾ ಇದ್ದೀರಾ, ಎಲ್ಲರೂ ಹೇಳಿದ್ರು, ಸಾಕಷ್ಟು ರೀಸನ್ಸ್ ಕೊಟ್ಟರು, ಬರೀ ನನಗೆ ಮಾತ್ರ ಯಾಕೆ ನೀವು ವಾಪಸ್ ಲೈಕ್ ಅಂದರೆ ಮಾತಿನ ಬಾಣಗಳನ್ನು ಬಿಡ್ತಾ ಇದ್ದೀರಾ, ಬೇರೆಯವ್ರಿಗೂ ಮಾತಾಡಿ ಅಂತ ಹೇಳ್ತಾರೆ. ಆದರೆ ಅನುಷಾ ಅವರು ಪದೇ 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 ಧರ್ಮ ಅವ್ರನ್ನೇ ಒಂದು ರೀತಿ ಸಾಫ್ಟ್ ಟಾರ್ಗೆಟ್ ರೀತಿಯಲ್ಲಿ ಅವ್ರ ಮೇಲೇ ಬೈಯೋದಕ್ಕೆ ಶುರು ಮಾಡ್ತಾರೆ. ಏನು ನೀವೆಷ್ಟು ಆಟ ಆಡಿದ್ದೀರಾ, ಬರೀ ನನ್ನ ಬಗ್ಗೆ ಮಾತ್ರ ಹೇಳ್ತೀರಾ, ಇವ್ರ ಕೈಲೇ ಆಗ್ತಾ ಇಲ್ಲ ಏನು ಮಾಡೋದಕ್ಕೆ, ನನ್ನ ಮೇಲೆ ರೀಸನ್ಸ್ ಕೊಡೋಕೆ ಬರ್ತೀರಾ, ನಾವು ಇದನ್ನು ಒಪ್ಕೊಳ್ಳಲ್ಲ ಅಂತ. ಇನ್ಫ್ಯಾಕ್ಟ್ ಸುರೇಶ್ ಅವರು ಕೂಡ ಸಿಕ್ಕಾಬಟ್ಟೆ ಮಾತಾಡ್ತಾರೆ. ಏನು ಅದೇ ತಪ್ಪನ್ನು ಹಿಡ್ಕೊಂಡು ನಾನು ಲಾಸ್ಟ್ ವೀಕ್ ಓಕೆ ಗೇಮ್ ಆಡುವಂತಹ ಸಂದರ್ಭದಲ್ಲಿ ಒದ್ಬಿಡ್ತೀನಿ ಅಂತ ಒಂದು ಮಾತು ಹೇಳಿದೆ, ಅದನ್ನೇ ಇಟ್ಕೊಂಡು ಎಷ್ಟು ಅಂತ ನೀವು ನಾಮಿನೇಷನ್ಗೂ ಕೊಡ್ತೀರಾ, ಏನೋ ಒಂದು ಕಪ್ಪು ಗುಲಾಬಿ ಕೊಡ್ತೀರಾ, ಅದನ್ನೇ ಇಟ್ಕೊಂಡು ಎಷ್ಟು ವಾರ ಅಂತ ಆಡ್ತಾ ಬರ್ತೀರಾ, ಬೇರೆ ರೀಸನ್ಸೇ ಇಲ್ಲ ನಿಮಗೆ ಅಂತೆಲ್ಲ ಅವ್ರು ಮಾತಾಡ್ತಾರೆ. ಸಾಕಷ್ಟು ಮಾತಿನ ಚಕಮಕಿ ಆದ ನಂತರ ಫೈನಲ್ ಆಗಿ ಬಿಗ್ ಬಾಸ್ ಅಂದ್ರೆ ಒಮ್ಮತದ ನಿರ್ಧಾರ ಬಂದಿರಲ್ಲ. ಬಿಕಾಸ್ ಬೇರೆ 5 ಏನು ಪೇರ್ಗಳಿರ್ತಾರಲ್ಲ, ಅನುಷಾ ಮತ್ತು ಗೋಲ್ಡ್ ಸುರೇಶ್ ಅವರನ್ನ ಸೆಲೆಕ್ಟ್ ಮಾಡ್ತಾರೆ, ನಾಮಿನೇಟ್ ಮಾಡ್ತೀವಿ ಡೈರೆಕ್ಟ್ ಆಗಿ ಅಂತ. ಬಟ್ ಆದರೆ ಇವ್ರು ಒಪ್ಕೊಳ್ಳೋಕೆ ತಯಾರಿಲ್ಲ. ಅಲ್ಲಿ ಯಾವುದಾದ್ರೂ ಒಂದು ಪೇರ್ ನಾಮಿನೇಷನ್ ಆಗಿದೆ ಅಂತ ಹೇಳುವಾಗ ಅದನ್ನು ಒಪ್ಕೊಳ್ಳೋದು ಕೂಡ ಈ ಒಂದು ಟಾಸ್ಕ್ನ ಒಂದು ಕಂಪ್ಲೀಟ್ ಆಗಲಿಕ್ಕೆ ಒಂದು ಆ್ಯಕ್ಚುಲಿ ಬೇಕಾಗಿರುವಂತಹ ಒಂದು ಅವಶ್ಯವಾದಂತಹ ಅಂಶ ಅದು. ಸೊ ಇಲ್ಲಿ ಅನುಷಾ ಅವರು ಮತ್ತು ಗೋಲ್ಡ್ ಸುರೇಶ್ ಅವರು ಒಪ್ಕೋತಾ ಇಲ್ಲ, ನಾನು ನಾಮಿನೇಟ್ ಆಗೋದಕ್ಕೆ ತಯಾರಿದ್ದೀವಿ ಅಂತ. ಹಾಗಾಗಿ ಬಿಗ್ ಬಾಸ್ ಒಂದು ಹಂತದ ನಂತರ ಕೆಲವೊಂದಷ್ಟು ಸಮಯದ ನಂತರ ಹೇಳ್ತಾರೆ, ಮನೆ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಡೈರೆಕ್ಟ್ ನಾಮಿನೇಷನ್ ವಿಚಾರದಲ್ಲಿ ಸಾಧ್ಯವಾಗಲಿಲ್ಲ. ಆದರೆ ನಾಮಿನೇಷನ್ ಟಾಸ್ಕ್ ಈ ವಾರ ಇಡೀ ಇರುತ್ತೆ ಬೇರೆ ಬೇರೆ ಹಂತಗಳಲ್ಲಿ. ಸದ್ಯದ ಮಟ್ಟಿಗೆ ಏನು ಬೇರೆ 5 ಪೇರ್ಗಳು ಕೊಟ್ಟಿರುವಂತಹ ನಿರ್ಧಾರದ ಮೇಲೆ ಅನುಷಾ ಮತ್ತು ಗೋಲ್ಡ್ ಸುರೇಶ್ ನಾಮಿನೇಟ್ ಆಗ್ತಾರೆ ಅಂತ ಹೇಳ್ತಾರೆ. ಅನುಷಾ ಅವರಿಗೆ ಆಸ್ ಐ ಟೋಲ್ಡ್ ಯು ಎಸ್ಟರ್ಡೇ, ನಿನ್ನೆ ಎಪಿಸೋಡ್ ಲೈಕ್ ಹೈಲೈಟ್ ಅಪ್ಡೇಟ್ ಕೂಡ ನಾನು ಹೇಳಿದ್ದೆ, ಅವ್ರಿಗೆ ನಾಮಿನೇಷನ್ ಅಂತ ಬಂದಾಗ ಮಾತ್ರ ಸಿಕ್ಕಾಬಟ್ಟೆ ರುಚಿಗೆ ಹೇಳ್ತಾರೆ ಅನುಷಾ ಅವರು. ಅಲ್ಲಿ ತನಕ ಸುಮಾರಾಗಿರ್ತಾರೆ, ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಬಟ್ ಯಾವಾಗ ನಾಮಿನೇಷನ್ ವಿಚಾರ ಬರುತ್ತಲ್ಲ ಅವಾಗ ಅವ್ರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಅವಾಗ ಸ್ವಲ್ಪ ಅಗ್ರೆಸಿವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರನ್ನು ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಬುಡಕ್ಕೆ ಒಂದು ನಾಮಿನೇಷನ್ ಅನ್ನುವಂತಹ ಒಂದು ಬೆಂಕಿಯನ್ನು ಹಚ್ಚಬೇಕಾಗತ್ತೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ಇಲ್ಲಿ ತುಂಬ ಬೇಜಾರು ಅನಿಸಿದ ವಿಷಯ ಏನಂತಂದರೆ ಧರ್ಮ ಇಸ್ ಅ ಜೆಂಟ್ಲ್ಮನ್.
ಧರ್ಮ ಅವ್ರ ಮೇಲೂ ಕೂಡ ಸಿಕ್ಕಾಬಟ್ಟೆ ಮಾತಾಡ್ತಾರೆ ಅನುಷಾ ಅವರು. ಇವನಿಗೆ ಆಟ ಆಡಕ್ಕೆ ಬರಲ್ಲ. ಇನ್ಫ್ಯಾಕ್ಟ್ ಏಕವಚನದಲ್ಲಿ ಕೂಡ ಮಾತಾಡ್ತಾರೆ ಅನುಷಾ ಅವರು. ಇವನಿಗೆ ಆಟ ಆಡಕ್ಕೆ ಬರಲ್ಲ, ಇವ್ನು ನಮ್ಮ ಹತ್ರ ಹೇಳಕ್ ಬರ್ತಾನೆ, ನಾನು ಅಗ್ರೆಸಿವ್ ಅಲ್ಲ ಅಂತ ಹೇಳಕ್ ಬರ್ತಾನೆ, ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಬಟ್ಟೆ ಗೋಲ್ಡ್ ಸುರೇಶ್ ಅವ್ರ ಹತ್ರ ಅವ್ರ ಬಗ್ಗೆನೂ ಮಾತಾಡ್ತಿದ್ದಾರೆ. ಅಂದರೆ ನಾಮಿನೇಷನ್ ಅಂದರೆ ಯಾಕಷ್ಟು ಹೆದರ್ತಾರೆ ಅನುಷಾ ಅವರು? ನಾಮಿನೇಷನ್ ಆದರೆ ಆಗಲಿ, ಜನ ಅವರನ್ನು ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನು ವೋಟ್ ಮೂಲಕ ತಿಳಿಸ್ತಾರಲ್ವಾ, ಅದಕ್ಕೆ ಅಷ್ಟೊಂದು ಅಗ್ರೆಸಿವ್ ಆಗುವಂತಹ ಅವಶ್ಯಕತೆ ಏನಿದೆ? ಧರ್ಮ ಅವರು ಕೂಡ ಇನ್ಫ್ಯಾಕ್ಟ್ ಗೌತಮಿ ಅವರು ಡೈರೆಕ್ಟಾಗಿ ಕೆಲವೊಂದಷ್ಟು ರೀಸನ್ಸ್ ಕೊಟ್ಟಿದ್ದಾರೆ ಅನುಷಾ ಅವ್ರ ಬಗ್ಗೆ. ಅಂದರೆ ಅನುಷಾ ಅವರು ಟ್ರಿಗರ್ ಆಗಲೇಬೇಕಾದಂತಹ ರೀಸನ್ಸ್ ಕೊಟ್ಟಿದ್ದಾರೆ. ಆದರೂ ಕೂಡ ಅವರಿಗೆ ಓಕೆ ಕೊಡಬೇಕಾಗಿರೋ ಉತ್ತರ ಕೊಟ್ಟರು, ಅಲ್ಲಿಗೆ ಸುಮ್ಮನೆ ಆದರು. ಬಟ್ ಧರ್ಮ ಅವರೇನೋ ಹೇಳಿದಾಗ ಅವರಿಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ಯಾಕೆಂದರೆ ಅನುಷಾ ಅವ್ರಿಗೆ ಲೈಕ್ ಧರ್ಮ ಅವ್ರ ಮೇಲೆ ಎಷ್ಟರ ಮಟ್ಟಿಗೆ ಒಂದು ರೀತಿ ಸಾಫ್ಟ್ ಟಾರ್ಗೆಟ್ ಇದೆ, ಪ್ಲಸ್ ಯಾವ ರೀತಿ ಒಂದು ಕನೆಕ್ಷನ್ ಇತ್ತು ಅವ್ರು ಹೇಳ್ತಾರೆ ಒಂದು ಹಂತದಲ್ಲಿ. 2018ರಿಂದ ನನಗೆ ಧರ್ಮ ಪರಿಚಯ, ಅವ್ರು ಯಾವತ್ತೂ ನನ್ನ ಮೇಲೆ ಕೂಗಾಡಿರಲಿಲ್ಲ, ರೇಗಾಡಿರಲಿಲ್ಲ, ಫಸ್ಟ್ ಟೈಮ್ ಹೀಗೆ ಮಾಡಿದ್ರು ಅಂತ. ಬಹುಶಃ ಆ ರೀತಿ ರೇಗಾಡಿದ್ದಕ್ಕೋ ಕೂಗಾಡಿದ್ದಕ್ಕೋ ಏನೋ ಧರ್ಮ ಅವರು ಲೈಕ್ ಅನುಷಾ ಅವರಿಂದ ಅಂತರವನ್ನ ಕಾಯ್ಕೊಂಡ್ರ ಏನೋ ಅನ್ನುವಂತಹ ಒಂದು ವಿಚಾರ ಕೂಡ ನಿನ್ನೆ ಎಪಿಸೋಡ್ ನೋಡುವಾಗ ನನಗೆ ತಲೆಗೆ ಬಂತು. ಯಾಕೆಂತ ಹೇಳಿದ್ರೆ ಅನುಷಾ ಅವರು ಧರ್ಮ ಅವ್ರ ಮೇಲೆ ಎಮೋಷನಲಿ ಡಿಪೆಂಡೆಂಟ್ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಸೀಸನ್ ಸ್ಟಾರ್ಟ್ ಆದಾಗಿಂದ. ಯಾವಾಗಲೂ ಒಂದ್ಸಲ ಅವರಿಬ್ಬರ ಮಧ್ಯೆ ಏನೋ ಕನೆಕ್ಷನ್ ಇತ್ತು, ಬಟ್ ಅದು ಮಧ್ಯೆ ಕಟ್ ಆಗಿತ್ತು. ಈಗ ಮತ್ತೆ ಅದು ವಾಪಸ್ ಒಂದು ರಿಸಾಲ್ವ್ ಆಗಲಿಕ್ಕೆ ಒಂದು ವೇದಿಕೆ ಸಿಕ್ಕಿದೆ ಅಂತ ಸಾಕಷ್ಟು ಬಾರಿ ಧರ್ಮ ಅವರು ಅನುಷಾ ಅವರು ಹೇಳ್ಕೊಂಡಿದ್ದಾರೆ. ಬಟ್ ಹಾಗಂತ ಧರ್ಮ ಅವರು ಮೊದಲು ನನ್ನ ಹತ್ರ ಈ ರೀತಿ ಬಿಹೇವೇ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಪಾಪ ಧರ್ಮ ಅವರು ಏನು ಬಿಹೇವಿಯರ್ ಏನು ತೋರಿಸ್ಲಿಲ್ಲ, ಒಂದು ಅಗ್ರೆಸಿವ್ ಆಗಿ ಆಡಬೇಕಿತ್ತು ಅಂತ ಅಷ್ಟೇ. ತುಂಬ ಸಾಫ್ಟಾಗೆ ಧರ್ಮ ಇಸ್ ಅ ಜೆಂಟ್ಲ್ಮ್ಯಾನ್, ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಅದನ್ನಷ್ಟೇ ಹೇಳಿದ್ರು. ಬಟ್ ಅಷ್ಟರ ಮಟ್ಟಿಗೆ ಇನ್ಫ್ಯಾಕ್ಟ್ ಧರ್ಮ ಅವರು ಪಾಪ ಈ ಒಂದು ಮಾತಿನ ಚಟುವಟಿಕೆ ಸಿಕ್ಕಾಬಟ್ಟೆ ಈ ರೀತಿ ಎಲ್ಲ ಆಗುವಾಗ ಕೂಡ ಅದಾದ್ಮೇಲೆ ಬಂದು ಅನುಷಾ ಅವ್ರ ಹತ್ರ ಸಾರಿ ಕೇಳಿದ್ದಾರೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ನೀವು ಯಾಕೆ ಸುಮ್ಮನೆ ಇಲ್ಲದೆ ಇರೋದನ್ನ ಕಲ್ಪನೆ ಮಾಡ್ಕೊಂಡು ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೋತಿದ್ದೀರಾ? ನಾನು ಹೇಳಿದ ಅರ್ಥ ಅದಲ್ಲ. ಬೇರೆಯವರು ಕೂಡ ನಿಮ್ಮ ಬಗ್ಗೆ ಸಾಕಷ್ಟು ಹೇಳಿದ್ರು, ಅವ್ರಿಗೆ ನೀವೇನೂ ಹೇಳಲಿಲ್ಲ, ಬರೀ ನನ್ನನ್ನು ಮಾತ್ರ ಟಾರ್ಗೆಟ್ ಮಾಡಿ ಬೈಯೋದಕ್ಕೆ ಶುರು ಮಾಡಿದ್ರಿ. ಆಯಿತು ಸರಿ, ನನ್ನಿಂದನೇ ತಪ್ಪಾಗಿದೆ ಅಂತ ನಿಮಗೆ ಅನಿಸಿದ್ರೆ ಐ ಆಮ್ ಸಾರಿ ಅಂತ ಜೆಂಟ್ಲ್ಮೆನ್ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ. ಆಗಲೂ ಕೂಡ ಅನುಷಾ ಅವ್ರು ಕರೆಕ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ದ್ವೇಷ ಸಾಧಿಸೋ ಅಂಥದ್ದೇನಿದೆ ಆ್ಯಕ್ಚುಲಿ ಧರ್ಮ ಅವ್ರ ಮೇಲೆ? ಧರ್ಮ ಇಸ್ ವೆರಿ ಪಾಪ ಕನ್ಸಿಡರಬ್ಲಿ. ಬಿಕಾಸ್ ಈಗ ಅವ್ರು ಇಷ್ಟು ವಾರಗಳ ಕಾಲ ಆಡ್ಕೊಂಡು ಬರ್ತಾ ಇರೋದು ನೋಡುವಾಗ ಡೆಫಿನೆಟ್ಲಿ ಹೇಳಬೇಕು ಅಂದರೆ ಸ್ನೇಹಿತರೆ, ಫಸ್ಟ್ ಟಾಪ್ 5 ಏನಿರುತ್ತಲ್ಲ ಫೈನಲಿಸ್ಟ್, ಅದರಲ್ಲಿ ಧರ್ಮ ಅವರು ಡೆಫಿನೆಟ್ ಆಗಿ ಇದ್ದೇ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಆ ಮಟ್ಟಿಗೆ ಅವ್ರು ಆಡ್ಕೊಂಡು ಬರ್ತಿದ್ದಾರೆ. ಅಫ್ಕೋರ್ಸ್ ಅವರು ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡದೇ ಇರಬಹುದು, ಆದರೆ ಸುಮ್ಮನೆ ಕಿರಿಕಿರಿ ಮಾಡೋವಂಥದ್ದು ಅಥವಾ ಏನೋ ಒಂದು ಹೈಲೈಟ್ ಆಗಲಿ ಅನ್ನೋ ಕಾರಣಕ್ಕೆ ಕ್ಯಾಮ್ರಾ ಎದುರುಗಡೆ ಬಂದು ಏನೋ ಒಂದು ಸೀನ್ನ ಕ್ರಿಯೇಟ್ ಮಾಡೋವಂಥದ್ದು ಅದು ಮಾಡ್ತಾ ಇಲ್ಲ. ಅವ್ರು ಜಾಸ್ತಿ ಕಾಣಿಸ್ಕೊಳ್ಳದೇ ಇದ್ರೂ ಕೂಡ ಎಲ್ಲೂ ಕೂಡ ಈ ವ್ಯಕ್ತಿ ವೇಸ್ಟ್ ಬಾಡಿ ಅಥವಾ ಆ ವ್ಯಕ್ತಿಯ ವ್ಯಕ್ತಿತ್ವ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಜನಗಳಿಗೆ. ಇದನ್ನು ನೀವು ಕೂಡ ಒಪ್ಕೊಳ್ತೀರಾ? ಬಟ್ ಇಷ್ಟೆಲ್ಲ ಆದರೂ ಕೂಡ ಅನುಷಾ ಅವ್ರಿಗೆ ಇನ್ನೂ ಮನಸ್ಸು ಕರಗಿಲ್ಲ. ಬಟ್ ಅಷ್ಟರ ಮಟ್ಟಿಗೆ ಕೋಪದಿಂದ ದ್ವೇಷ ಮಾಡುವ ಲೆವೆಲ್ಗೆ ಮಾತೇ ಬಿಟ್ಬಿಡ್ತೀನಿ ಅಂತ ಹೇಳುವಂತಹ ಅವಶ್ಯಕತೆಯೂ ಕೂಡ ಅನುಷಾ ಅವ್ರಿಗೆ ಇರಲಿಲ್ಲ. ಸೊ ಇದೇ ಅವರಿಗೆ ಮುಳುವಾಗಬಹುದು ಅಂತ ಕೂಡ ಅನಿಸುತ್ತೆ ಆ್ಯಕ್ಚುಲಿ. ಇಷ್ಟರ ಮಟ್ಟಿಗೆ ಹಾಗೆ ಸಾಧಿಸೋಂಥದ್ದು ಏನಿತ್ತು ಧರ್ಮ ಅವ್ರ ಬಗ್ಗೆ, ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇನ್ನು ಅದಾದ ನಂತರ ಮೊದಲ ಹಂತದಲ್ಲಿ ಅನುಷಾ ಅವರು ಗೋಲ್ಡ್ ಸುರೇಶ್ ಅವರು ನಾಮಿನೇಟ್ ಆಗ್ತಾರೆ. ಗೋಲ್ಡ್ ಸುರೇಶ್ ಬಿಡಿ, ಯಾವಾಗಲೂ ಅವರು ಚೆನ್ನಾಗಿದ್ರು ಏನಾದರೂ ಒಂದು ತಪ್ಪು ಹುಡುಕಿ ಏನಾದರೂ ಒಂದು ಕೊಂಕನ್ನ ಮಾತಾಡ್ತಾನೆ ಇರ್ತಾರೆ. ಇನ್ಫ್ಯಾಕ್ಟ್ ಅವ್ರು ನಾಮಿನೇಟ್ ಆಗಿಲ್ಲದೆ ಇರ್ತಿದ್ರು ಕೂಡ ಏನಾದರೂ ಒಂದು ಕೊಂಕು ಹುಡುಕ್ತಾ ಇದ್ರು ಯಾರಾದರೂ ಕೊಟ್ಟಂತಹ ಹೇಳಿಕೆಗಳಲ್ಲಿ, ಅದು ಬೇರೆ ವಿಷಯ. ಅದಾದ ನಂತರ ಲೈಕ್ ಅಂದರೆ ಇಡೀ ರಾತ್ರಿ ಇನ್ಫ್ಯಾಕ್ಟ್ ಅದೇ ನಡೆಯುತ್ತೆ, ಈ ನಾಮಿನೇಷನ್ ವಿಚಾರವಾಗಿಯೇ ಸಾಕಷ್ಟು ಡಿಸ್ಕಷನ್ ನಡೆಯುತ್ತೆ. ನೆಕ್ಸ್ಟ್ ಡೇ ಇನ್ಫ್ಯಾಕ್ಟ್ ಹನುಮಂತ ಮತ್ತು ಗೌತಮಿ ಅವರು ಒಟ್ಟಿಗೆ ಲೈಕ್ ಅಂದರೆ ಅವ್ರ ಥರನೇ ಪಂಚೆ ಹಾಕ್ಕೊಂಡು ಸ್ವಲ್ಪ ಫನ್ನಿಯಾಗಿತ್ತು ಇನ್ಫ್ಯಾಕ್ಟ್ ನೋಡಲಿಕ್ಕೆಲ್ಲ. ಸೊ ಅವ್ರ ಜೊತೆಗೆ ತಮ್ಮ ಪೇರ್ ಏನಿದ್ದಾರೆ, ತಮ್ಮ ಸಂಗಾತಿ ಏನಿದ್ದಾರೆ, ಇನ್ಫ್ಯಾಕ್ಟ್ ಈ ವಾರದ ಮಟ್ಟಿಗೆ ಹೇಳೋದಾದರೆ ಗೌತಮಿ ಅವರಿಗೆ ಹನುಮಂತ ಅವರು ಸಂಗಾತಿ. ಸೊ ಅವ್ರ ಥರನೇ ಬಿಹೇವ್ ಮಾಡೋದಕ್ಕೆ, ಅವ್ರ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ, ಆ ಒಂದು ಗುಡ್ ಟರ್ಮ್ಸ್ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಒಳ್ಳೆ ಒಂದು ಪ್ರಯತ್ನ ಅಂತ ನನಗನ್ನಿಸ್ತು. ಅದಾದಮೇಲೆ ಅಗೈನ್ ನಾಮಿನೇಷನ್ನ ಮುಂದಿನ ಹಂತ ಶುರುವಾಗುತ್ತೆ. ಆ್ಯಕ್ಟಿವಿಟಿ ರೂಮ್ಗೆ ಮೊದಲು ಧರ್ಮ ಮತ್ತು ಐಶ್ವರ್ಯ ಅವ್ರನ್ನ ಕರೆದು ಆ್ಯಕ್ಚುಲಿ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಡ್ತಾರೆ. ಅಂದರೆ ನೀವಿಬ್ಬರು 10 ನಿಮಿಷದೊಳಗೆ ಅಥವಾ ಸ್ಟಿಪ್ಯುಲೇಟೆಡ್ ಟೈಮ್ ಒಳಗಡೆ ನಿಮ್ಮಿಬ್ಬರಲ್ಲಿ ಈ ಮನೇಲಿ ಇರೋದಕ್ಕೆ ಯಾರು ಅರ್ಹರಲ್ಲ ಅಥವಾ ನಾಮಿನೇಟ್ ಯಾರು ಆಗಬೇಕು ನಿಮ್ಮಿಬ್ಬರಲ್ಲಿ ಅನ್ನೋದನ್ನು ನೀವೇ ಚರ್ಚೆ ಮಾಡಿ ಡಿಸ್ಕಸ್ ಮಾಡ್ಕೊಂಡು ಹೇಳಬೇಕು. ಅಕಸ್ಮಾತ್ ಆ ಒಂದು 10 ಮಿನಿಟ್ಸಲ್ಲಿ ನೀವು ಹೇಳಲಿಕ್ಕಾಗಿಲ್ಲ ಅಂತಾದರೆ ಇಮಿಡಿಯೇಟ್ ಆಗಿ ನೀವಿಬ್ಬರು ಕೂಡ ನಾಮಿನೇಟ್ ಆಗ್ತೀರಾ. ಸೊ ಅಂತ ಹೇಳುವಾಗ ಪಾಪ ಅದೇನು ಕನ್ವಿನ್ಸ್ ಆದರೂ ಏನೋ ಗೊತ್ತಿಲ್ಲ. ಧರ್ಮ ಲೈಕ್ ಅಂದರೆ ಎಷ್ಟರ ಮಟ್ಟಿಗೆ ಅವ್ರು ಜೆಂಟ್ಲ್ಮೆನ್ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ಆ ಒಂದು ಆ್ಯಕ್ಟಿವಿಟಿ ಏರಿಯಾದಲ್ಲಿ ಒಂದು ಡಿಸ್ಕಷನ್ ಆಗುತ್ತಲ್ಲ ಐಶ್ವರ್ಯ ಅವ್ರ ಜೊತೆಗೆ, ಅದನ್ನು ನೀವು ಇನ್ನೊಂದು ಸಲ ನೋಡಬೇಕು. ಇನ್ಫ್ಯಾಕ್ಟ್ ಐಶ್ವರ್ಯ ಅವರು ಕೂಡ ಎಲ್ಲೋ ಅವರನ್ನು ತುಂಬ ಕೆಳಗೆ ಹಾಕಿ ನಾನು ನಾಮಿನೇಷನಿಂದ ಪಾರಾಗಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಕನ್ನಿಂಗಾಗಿ ಏನೂ ಬಿಹೇವ್ ಮಾಡಲಿಲ್ಲ. ಬಟ್ ಅವ್ರದ್ದೇ ಆದಂತಹ ರೀಸನ್ಸ್ ಕೊಟ್ಟರು. ಬಟ್ ಧರ್ಮ ಅದನ್ನು ಒಪ್ಕೊಂಡ್ರು ಕೂಡ. ಅಂದರೆ ಓಕೆ, ಬಿಗ್ ಬಾಸ್ ಒಂದು ಸೂಚನೆ ಕೊಟ್ಟಿದ್ದಾರೆ, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಉಳ್ಕೋಬಹುದು ಅಂತ. ಸೊ ಹೇಗಿದ್ರು ಓಕೆ, ನಾನು ತಗೊಳ್ಳೋ ನಿರ್ಧಾರದಿಂದ ಯಾರಾದರೂ ಒಬ್ಬರು ಉಳ್ಕೋತಾರೆ ಅಟ್ಲೀಸ್ಟ್.
ನಮ್ಮಿಬ್ಬರ ಮಧ್ಯೆ ಅನ್ನುವಂತಹ ಮನಸ್ಥಿತಿ ಧರ್ಮ ಅವರಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಧರ್ಮ ಅವರು ಐಶ್ವರ್ಯ ಅವ್ರನ್ನ ನಾಮಿನೇಷನಿಂದ ಸೇವ್ ಆಗಲಿಕ್ಕೆ ಅವಕಾಶ ಕೊಟ್ಟರು. ವಾದ ಮಾಡಿದ್ರು, ಅಫ್ಕೋರ್ಸ್, ವಾದ ಮಾಡಲಿಲ್ಲ ಅಂತಲ್ಲ. ಬಟ್ ಓಕೆ, ಯಾರಾದರೂ ಒಬ್ಬರಾದರೂ ಸೇವ್ ಆಗಲಿ ಅನ್ನೋ ಕಾರಣಕ್ಕೆ ಅವರು ನಾಮಿನೇಷನಿಂದ ಪಾರಾಗೋದಕ್ಕೆ ಐಶ್ವರ್ಯ ಅವರು ಒಂದು ಅನುವು ಮಾಡಿಕೊಟ್ರು. ಡೆಫಿನೆಟ್ಲಿ ದಟ್ ವಾಸ್ ಜೆಂಟಲ್ಮೆನ್ಸ್ ಸ್ಪಿರಿಟ್ ಅನ್ಸುತ್ತೆ. ಒಂದು ರೀತಿ ಪುಣ್ಯಾತ್ಮ ಅನ್ಸ್ಬಿಡ್ತು ಆ ಟೈಮಲ್ಲಿ ಧರ್ಮ ಅವರು ನೋಡುವಾಗ. ಅದಾದ್ಮೇಲೆ ಅಗೇನ್ ಶಿಶಿರ್ ಅವರು ಇನ್ಫ್ಯಾಕ್ಟ್ ಈಗ ಚೈತ್ರ ಅವರಿಂದ ಮಾನಸಿಕವಾಗಿ ಸಖತ್ ಘಾಸಿ ಒಳಗಾಗಿದ್ದಾರೆ. ಆದರೂ ಕೂಡ ಚೈತ್ರ ಅವರು ಕೊಟ್ಟಂತಹ ಕೆಲವೊಂದಷ್ಟು ರೀಸನ್ಸ್ಗಳು, ಅಂದರೆ ಮನೇಲಿ ಯಾಕಿರಬೇಕು ಅನ್ನೋದಕ್ಕೆ ಕೆಲವೊಂದಷ್ಟು ರೀಸನ್ಸ್ ಕೊಟ್ಟರು. ಅದಕ್ಕೆ ಮನಸೋತು ಒಂದು ರೀತಿ ತ್ಯಾಗಮಯಿ ರೀತಿಯಲ್ಲಿ ಚೈತ್ರ ಅವರಿಗೆ ನಾನು ನಾಮಿನೇಷನ್ನಲ್ಲಿ ಇರ್ತೀನಿ, ಚೈತ್ರ ಅವರು ನಾಮಿನೇಟ್ ಆಗೋದು ಬೇಡ ಅನ್ನುವಂತಹ ಒಂದು ಗಿಫ್ಟನ್ನು ಅವ್ರಿಗೆ ಕೊಟ್ಟರು. ಅಲ್ಲೂ ಕೂಡ ಶಿಶಿರ್ ಅವರು ಬಹಳ ದೊಡ್ಡವರಾಗಿ ಕಾಣಿಸ್ಕೊಂಡ್ರು. ಚೈತ್ರ ಅವರು ಯಾವುದೇ ರೀತಿ ಅವರಿಗೆ ಲೈಕ್ ತೊಂದರೆಗಳು ತಾಪತ್ರಯಗಳು ಹೊರಗಡೆ ಇರಬಹುದು, ಬಟ್ ಟಾಸ್ಕ್ ಅಂತ ಬರುವಾಗ ಎಲ್ಲರೂ ಒಂದೇನೆ. ಇನ್ಫ್ಯಾಕ್ಟ್ ಶಿಶಿರ್ ಅವರು ಕೂಡ ಹೇಳಿದ್ರು, ನಾನು ಕೂಡ ಯಾವುದೋ ಒಂದು ರೆಗ್ಯುಲರ್ ಇನ್ಕಮ್ ಇತ್ತು, ಅದನ್ನು ನಾನು ಸ್ಟಾಪ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ, ನನಗೂ ಕೂಡ ತುಂಬ ಇಂಪಾರ್ಟೆಂಟ್. ಅಫ್ಕೋರ್ಸ್ ಒಳಗಡೆ ಬಂದಿರುವಂತಹ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಬಿಗ್ ಬಾಸ್ ಇಂಪಾರ್ಟೆಂಟೇ, ಪ್ರೊವೈಡೆಡ್ ಜನಗಳು ಸರಿಯಾಗಿ ವೋಟ್ ಹಾಕಲಿಲ್ಲ ಅಥವಾ ಜನಗಳು ವೋಟ್ ಹಾಕುವ ರೀತಿಯಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡುವ ರೀತಿಯಲ್ಲಿ ನೀವು ಆಟ ಆಡಿಲ್ಲ ಅಂದರೆ ಮಾತ್ರ ಅದು ನಿಮ್ಮ ಸ್ವಯಂಕೃತ ಅಪರಾಧ ಆಗುತ್ತೆ. ಹೊರತು ಎಲ್ಲರೂ ಕೂಡ ಡಿಸರ್ವಿಂಗೇ ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಫೈನಲ್ ತನಕ ಬರೋದಕ್ಕೆ. ಬಟ್ ಶಿಶಿರ್ ಅವರು ಈ ರೀತಿ ಒಂದು ರೀತಿ ತ್ಯಾಗಮಯಿಯಾಗಿ ಲೈಕ್ ಚೈತ್ರ ಅವ್ರಿಗೆ ಬಿಟ್ಕೊಟ್ಟಿದ್ದು. ಎಗೇನ್ ಇಟ್ ವಾಸ್ ಅ ಜೆಂಟಲ್ಮೆನ್ಸ್ ಸ್ಪಿರಿಟ್. ಇನ್ನು ಉಳಿದಂತಹ ಸದಸ್ಯರುಗಳು ಅವರವರಲ್ಲೇ ಅಂದರೆ ಮಾತಿನ ಚಕಮಕಿ ಸಿಕ್ಕಾಪಟ್ಟೆ ಆಗುತ್ತೆ ನಾಮಿನೇಷನ್ ವಿಚಾರಕ್ಕೆ. ಇಬ್ಬರು ಕೂಡ ಒಪ್ಕೊಳ್ಳೋದಿಲ್ಲ ಅಥವಾ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಆಗಲ್ಲ. ಹಾಗಾಗಿ ಇಡೀ ಮನೆ ಎಕ್ಸ್ಕ್ಲೂಡಿಂಗ್ ತ್ರಿವಿಕ್ರಮ್ ಮತ್ತು ಐಶ್ವರ್ಯ ಅವರು, ಅದು ಧರ್ಮ ಅವರು ಕೊಟ್ಟಂತಹ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಹಾಗೆಯೇ ಚೈತ್ರ ಅವರು ಕೂಡ ಶಿಶಿರ್ ಅವರು ಒಪ್ಕೊಂಡಿರ್ತಾರಲ್ಲ ನಾನು ನಾಮಿನೇಟ್ ಆಗ್ತೀನಿ ಅಂತ. ಸೊ ತ್ರಿವಿಕ್ರಮ್, ಐಶ್ವರ್ಯ ಆ್ಯಂಡ್ ಚೈತ್ರ ಈ ವಾರ ನಾಮಿನೇಷನಿಂದ ಪಾರಾಗ್ತಾರೆ. ಸೊ ಬೇರೆ ಎಲ್ಲರೂ ಕೂಡ ಮಂಜು, ಭವ್ಯ, ಪ್ರತಿಯೊಬ್ಬರು ಬೇರೆಯವರೆಲ್ಲರೂ ಕೂಡ ಹನುಮಂತ, ಗೌತಮಿ ಎಲ್ಲರೂ ನಾಮಿನೇಟ್ ಆಗ್ತಾರೆ. ಮೋಕ್ಷಿತಾ ಆ್ಯಂಡ್ ಧನರಾಜ್ ಅವರು ನಾಮಿನೇಟ್ ಆಗ್ತಾರೆ. ಸೊ ಇದಾದ ನಂತರ ಲಾಸ್ಟಿಗೆ ಒಂದು ಟಾಸ್ಕ್ ಬರುತ್ತೆ, ಒಂದು ಸ್ಟ್ಯಾಟ್ಯೂ ಟಾಸ್ಕಲ್ಲಿ. ಅದರಲ್ಲಿ ತ್ರಿವಿಕ್ರಮ್ ಹೇಳಿದಂತಹ ಜೋಡಿಗಳು ಸ್ಟ್ಯಾಚ್ಯೂ ರೀತಿಯಲ್ಲಿ ನಿಲ್ಲಬೇಕಾಗುತ್ತೆ. ಅವರ ಒಂದು ಕಾನ್ಸಂಟ್ರೇಷನ್ ಅಥವಾ ಫೋಕಸನ್ನು ಕೆಡಿಸೋದಕ್ಕೆ ಬೇರೆ ಜೋಡಿಗಳು ಪ್ರಯತ್ನ ಪಡಬೇಕಾಗಿರುತ್ತೆ. ಸೊ ಮೊದಲ ಹಂತ ಮಾತ್ರ ನಿನ್ನೆ ಎಪಿಸೋಡಲ್ಲಿ ತೋರಿಸಿದ್ದಾರೆ. ಆ ಒಂದು ಮೊದಲ ಹಂತದಲ್ಲಿ ಧರ್ಮ ಮತ್ತು ಐಶ್ವರ್ಯ ಅವರು, ಮೋಕ್ಷಿತಾ ಮತ್ತು ಧನರಾಜ್ ಅವರು, ಹಾಗೆಯೇ ಗೋಡ್ ಸುರೇಶ್ ಮತ್ತು ಅನುಷಾ ಅವರು ಸ್ಟ್ಯಾಚ್ಯೂ ರೀತಿಯಲ್ಲಿ ನಿಂತ್ಕೊಂಡಿರ್ತಾರೆ, ಅದು ತ್ರಿವಿಕ್ರಮ್ ಹೇಳುವಂತಹ ಪೊಸಿಷನ್ನಲ್ಲೇ. ಸೊ ಈ ಒಂದು ಟಾಸ್ಕ್ನಲ್ಲಿ ಆ್ಯಕ್ಚುಲಿ ಮೋಕ್ಷಿತಾ ಮತ್ತು ಧನರಾಜ್ ಅವರು ಅತಿ ಹೆಚ್ಚು ಫೌಲ್ಗಳನ್ನು ಮಾಡಿ ಈ ಆಟದಿಂದ ಹೊರ ಉಳಿತಾರೆ. ಇನ್ನೆರಡು ಜೋಡಿಗಳಲ್ಲಿ ಲೈಕ್ ಸಾಕಷ್ಟು ಲೈಕ್ ಅಂದರೆ ತುಂಬ ಸ್ಟೇಬಲ್ ಆಗಿ ನಿಂತು ಧರ್ಮ ಮತ್ತು ಐಶ್ವರ್ಯ ಜೋಡಿ 100 ಮಾರ್ಕ್ಸ್ ಏನೋ ಗಳಿಸ್ತಾರೆ. ಅದರ ನಂತರದ ಪೊಸಿಷನ್ ಅಂದರೆ ಸೆಕೆಂಡ್ ಪೊಸಿಷನ್ಗೆ ಗೋಲ್ಡ್ ಸುರೇಶ್ ಮತ್ತು ಅನುಷಾ ಅವರು ನಿಂತ್ಕೋತಾರೆ. ಹಾಗೆಯೇ ಅವರಿಗೊಂದು 50 ಪಾಯಿಂಟ್ಸ್ ಏನೋ ಬರುತ್ತೆ. ನೆಕ್ಸ್ಟ್ ಇನ್ನುಳಿದ 50 ಪಾಯಿಂಟ್ಸ್ ಅಂದರೆ ಈ ಎರಡೂ ಜೋಡಿಗಳು ಅಂದರೆ 3 ಜೋಡಿಗಳು ಯಾರು ಸ್ಟ್ಯಾಚ್ಯೂ ಥರ ನಿಂತಿರ್ತಾರಲ್ಲ ಅವರ ಫೋಕಸನ್ನು ಕೆಡಿಸುವಂತಹ ನಿಟ್ಟಿನಲ್ಲಿ ಯಾರು ಸಮರ್ಥವಾಗಿ ಆ ಒಂದು ಫೋಕಸ್ ಕೆಡಿಸುವ ಕೆಲಸವನ್ನು ಮಾಡಿದರು ಅಂತ ಬಂದಾಗ ಮಂಜು ಮತ್ತು ಭವ್ಯ ಆ ಜೋಡಿಗೆ 50 ಪಾಯಿಂಟ್ಸನ್ನು ತ್ರಿವಿಕ್ರಮ್ ಅವರು ಕೊಡ್ತಾರೆ. ಸೊ ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಧರ್ಮ ಅವರ ಒಂದು ರೀತಿ ಬಿಟ್ಕೊಟ್ಟಂತಹ ಗುಣ ಇನ್ನೊಬ್ಬರಿಗಾದರೂ ಸಿಗಲಿ ಅಂತ ಅಂದ್ಕೊಳ್ಳುವಂತಹ ಒಂದು ಜೆಂಟಲ್ಮ್ಯಾನ್ ಸ್ಪಿರಿಟ್ ಆಗಿರ್ಬೋದು. ಹಾಗೆಯೇ ಶಿಶಿರ್ ಅವರ ಆ ಒಂದು ತ್ಯಾಗಮಯಿ ಗುಣದ ಬಗ್ಗೆ ನಿಮಗೇನು ಅನಿಸ್ತು? ಹಾಗೆಯೇ ಇವತ್ತಿನ ಎಪಿಸೋಡ್ನ ಪ್ರೋಮೋ ನೋಡುವಾಗ ಮಂಜು ಅವರು ಇನ್ಫ್ಯಾಕ್ಟ್ ರೊಚ್ಚಿ ಗೆದ್ದಿದ್ದಾರೆ. ಟಾಸ್ಕ್ ಅಂತ ಬಂದಾಗ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಇನ್ಫ್ಯಾಕ್ಟ್ ಇವತ್ತೇನು ಪ್ರೋಮೋದಲ್ಲಿ ಬಂದಿದೆ ಆ ಸಗಣಿ ಟಾಸ್ಕ್, ಯಾವುದೋ ಒಂದು ಪರ್ಟಿಕ್ಯುಲರ್ ಹಿಂದಿ ಬಿಗ್ ಬಾಸ್ ಸೀಸನಲ್ಲಿ ಕೂಡ ಆ ಒಂದು ಟಾಸ್ಕ್ ಇತ್ತಂತೆ. ಅಲ್ಲಿ ಕೂಡ ಲೈಕಂದ್ರೆ ಯಾರೋ ಒಬ್ಬ ವ್ಯಕ್ತಿ ಲೈಕ್ ಹಿ ವಾಸ್ ವೆರಿ ಗುಡ್ ಅಟ್ ಟಾಸ್ಕ್, ಅಲ್ಲಿ ಜನಗಳು ಅವರನ್ನು ಕೊಂಡಾಡ್ತಾ ಇದ್ರು. ಬಟ್ ಇಲ್ಲಿ ಕನ್ನಡ ಸೀಸನ್ ಅಂತ ಬರುವಾಗ ಮಂಜು ಅವರು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಈಗಾಗಲೇ ಜಗತ್ ಜಾಹೀರಾಗಿದೆ. ಆದರೂ ಕೂಡ ಮಂಜು ಅವ್ರನ್ನ ಜನ ಸಪೋರ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ಹೀ ಈಸ್ ಅ ಟಾಸ್ಕ್ ಮಾಸ್ಟರ್. ಬಿಕಾಸ್ ಅವ್ರು ಎಲ್ಲೂ ಕೂಡ ಅಲ್ಲಿ ಪರ್ಸ್ನಲ್ ಅಟ್ಯಾಚ್ಮೆಂಟ್ಸ್ನ ಎಮೋಷನ್ಸ್ನ ಕನ್ಸಿಡರೇ ಮಾಡ್ತಾ ಇಲ್ಲ. ದಟ್ ಈಸ್ ವಾಟ್ ಈಸ್ ನೀಡೆಡ್ ಇನ್ ದ ಬಿಗ್ ಬಾಸ್ ಅಲ್ವಾ. ಟಾಸ್ಕನ್ನು ಗೆಲ್ಲಬೇಕಾಗಿರುವಂತಹ ಒಂದು ಹುಮ್ಮಸ್ಸನ್ನು ತೋರಿಸಲೇಬೇಕಾಗುತ್ತೆ, ಸುಮ್ಮನೆ ಅಂತೂ ಇರಬಾರದು. ಅಫ್ಕೋರ್ಸ್ ಕೆಲವೊಂದಷ್ಟು ಸ್ಟ್ರಾಟಜಿ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಬಟ್ ಉಳ್ಕೋಬೇಕು, ಟಾಸ್ಕ್ನ ಗೆಲ್ಲಬೇಕು ಅನ್ನುವಂತಹ ಒಂದು ಹಪ್ಪಹಪ್ಪಿ ಅವರಲ್ಲಿದೆ. ಅದು ನೋಡುಗರಿಗೂ ಕೂಡ ಎಂಟರ್ಟೈನಿಂಗ್ ಆಗಿದ್ರೆ ಒಳ್ಳೆಯದು ಅನ್ನೋದಷ್ಟೇ ಭಾವನೆ. ಒಟ್ಟಿನಲ್ಲಿ ಒಟ್ಟಾರೆಯಾಗಿ ನಿನ್ನ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಹಾಗೆಯೇ ಮಂಜು ಅವರ ಅಗ್ರೆಷನ್ ಇವತ್ತಿನ ಟಾಸ್ಕ್ ವಿಚಾರದಲ್ಲಿ ನಿಮ್ಗೆ ಏನು ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.